ಉತ್ತರ ಪ್ರದೇಶ ರಾಜ್ಯದ ಹಮೀರ್ಪುರ ಜಿಲ್ಲೆಯಲ್ಲಿ ನಡೆದ ಮದುವೆಯೊಂದು ಒಂದೇ ಗಂಟೆಯೊಳಗೆ ಮುರಿದು ಬಿದ್ದುದರಿಂದ ಪೊಲೀಸ್ ಠಾಣೆಯಲ್ಲಿ ಗಲಿಬಿಲಿಯ ಗೊಂದಲ ಉಂಟಾಯಿತು. ಹಮೀರ್ಪುರ ಜಿಲ್ಲೆಯಲ್ಲಿ ಧರಮ್ ಸಿಂಗ್ ಕುಶ್ವಾಹಾ ಹಾಗೂ ಮಿಥಿಲೇಶ್ ಕುಮಾರಿಯವರ ಮದುವೆ ಶಾಸ್ತ್ರ ನಡೆದು ಮುಗಿಯಿತು. ಅದಾದ ಕೆಲವೇ ಹೊತ್ತಿನಲ್ಲಿ 1 ಗಂಟೆಗೂ ಕಡಿಮೆ ಅವಧಿಯಲ್ಲಿ ಮದುಮಗಳು ಹೊಸ ಗಂಡನೊಂದಿಗೆ ಸಂಸಾರ ಹೂಡಲು ನಿರಾಕರಿಸಿದಳು. ವಿಷಯ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ಕೆಲವರು ಕೌನ್ಸಿಲಿಂಗ್ ಎಂದರು. ಆದರೆ ಅದಕ್ಕೆ ಹೊಸ ಹೆಂಡತಿ ಬಿಲ್ಕುಲ್ ಒಪ್ಪಲಿಲ್ಲ. 2 ಕುಟುಂಬದವರ ಜೊತೆಗೆ ಚರ್ಚಿಸಿದ ಬಳಿಕ ಕೊನೆಗೆ ಕೂಡಲೇ ಡೈವೋರ್ಸ್ ಪಡೆಯುವುದು ಎಂದು ಪೊಲೀಸ್ ಠಾಣೆಯಲ್ಲಿ ತೀರ್ಮಾನವಾಯಿತು. ಮದುವೆ ಮುಗಿದು ಮನೆಗೆ ಬಂದು ಮೊದಲಿರುಳು ನಡೆಸಲು ಸಿದ್ಧತೆ ನಡೆದಿತ್ತು. ನೋ ಎಂದು ಬಿಟ್ಟಳು ವಧು. ಆಗ ಹಮೀರ್ಪುರದ ರತ್ ಪೊಲೀಸ್ ಠಾಣೆಗೆ ಹೋಗದೆ ಬೇರೆ ನಿರ್ವಾಹವಿರಲಿಲ್ಲ. ಆದರೆ ಮಿಥಿಲೇಶ್ ಕುಮಾರಿಯನ್ನ ಹೊಸ ಗಂಡನಿಗೆ ಒಪ್ಪಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಎಲ್ಲ ಬಗೆಯ ಮಾತುಕತೆಯ ಬಳಿಕ 2 ಕುಟುಂಬಗಳವರು ಮದುವೆ ಮುರಿದುಕೊಳ್ಳಲು ತೀರ್ಮಾನಿಸಿದ್ದರಿಂದ ಬಿಡುಗಡೆಯೇ ಗಟ್ಟಿ ಎಂದು ತೀರ್ಮಾನಿಸಲಾಯಿತು ಎಂದು ರತ್ ಪೊಲೀಸು ಠಾಣೆಯ ಮುಖ್ಯಸ್ಥ ರಾಕೇಶ್ ಸಿಂಗ್ ತಿಳಿಸಿದ್ದಾರೆ. ಈ ತೀರ್ಮಾನದ ಬೆನ್ನಿಗೆ ಮದುವಣಗಿತ್ತಿಯಾಗಿದ್ದವಳು ಅದೇ ದಿನ ಗಂಡನ ಮನೆಯವರಿಗೆ ಬೆನ್ನು ಹಾಕಿ ನೇರ ತವರು ಮನೆಯವರೊಂದಿಗೆ ಹೊರಟು ಹೋದಳು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಹಮೀರ್ಪುರ.